ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಪೋಸ್ಟರ್ ಒಂದು ಮನೆಯ ಮೇಲೆ ಬಂತು. ಏನು ಅಂದರೆ, ಮುಸ್ಲಿಮರ ಕಿರುಕುಳ ತಡೆಯಲಾರದೆ ಈ ಮನೆಯನ್ನು ಮಾರಾಟಕ್ಕಿಟ್ಟಿದ್ದೀನಿ ಅನ್ನುವಂತಹ ಒಂದು ಪೋಸ್ಟರನ್ನು ಒಂದು ಮಹಿಳೆ ಅವರ ಮನೆ ಮೇಲೆ ಹಾಕ್ಕೊಂಡಿದ್ರು. ಅದು ಪ್ರಕಟ ಆದ ತಕ್ಷಣವೇ, ಅದರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣವೇ ಸಂಘ ಪರಿವಾರ ಅಂತ ಕರೆಸಿಕೊಳ್ಳುವಂತಹ ಎಲ್ಲೆಲ್ಲೋ ಇರುವಂತಹ ಪುಡಿ ರೌಡಿಗಳು, ಧರ್ಮದ ಹೆಸರಿನಲ್ಲಿ ರೋಲ್ ಕಾಲ್ ಮಾಡೋರು, ಗಲಾಟೆ ಮಾಡೋರು, ದೊಂಬಿ ಮಾಡೋರು ಎಲ್ಲರೂ ಸಹ ದೌಡಾಯಿಸಿ ಬಂದರು ಆ ಬೀದಿಗೆ, ಆ ಏರಿಯಾಗೆ ಬಂದು ದೊಡ್ಡ ಗಲಾಟೆ ಮಾಡಿ ಲೌಡ್ ಸ್ಪೀಕರ್ಗಳು ಹಾಕಿ ಘೋಷಣೆಗಳನ್ನು ಕೂಗಿ, ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿ ಆ ಇಡೀ ಏರಿಯಾದ ವಾತಾವರಣವನ್ನು ಬೆದರಿಕೆ ವಾತಾವರಣ ಮಾಡಿಟ್ರು. ಅವ್ರ ಪಾಡಿಗೆ ಅವ್ರು ಹೋದರು. ಆ ನಂತರ ಪೊಲೀಸರು ಕಂಡು ಹಿಡಿದಂತಹ ಸತ್ಯ ಇದೆಯಲ್ಲ, ವಾಸ್ತವ ಏನು, ಆ ಮಹಿಳೆ ಆ ಪೋಸ್ಟರನ್ನು ಯಾಕೆ ಆಕೆ ಗೋಡೆ ಮೇಲೆ ಹಾಕ್ಕೊಂಡಿದ್ದಾಳೆ ಆ ಚೀಟಿಯನ್ನು ಅನ್ನೋದಕ್ಕೆ, ಮತ್ತು ಅಲ್ಲಿನ ಸ್ಥಳೀಯರು ಏನು ಹೇಳಿದ್ರು ಅನ್ನೋದನ್ನು ನೋಡಿದಾಗ ನಿಮಗೆ ಬೇರೆಯೇ ಡ್ರಾಮಾ ಕಾಣುತ್ತೆ. ಆ ಡ್ರಾಮಾಗೆ ಸಂಘ ಪರಿವಾರದವರ ಹೈ ಡ್ರಾಮಾ ಸೇರಿ ಒಂದು ಕೋಮು ಗಲಭೆ ಆಗೋದರಲ್ಲಿ ಜಸ್ಟ್ ಮಿಸ್. ಸೊ ಏನಾಯಿತು, ಏನಿದು ಇಡೀ ಪ್ರಕರಣ ಅನ್ನೋದನ್ನು ವಿವರಿಸಿ ಹೇಳ್ತೀನಿ. ಮಧ್ಯಪ್ರದೇಶದ ಭೂಪಾಲ್, ರಾಜಧಾನಿ ಭೂಪಾಲ್ನಲ್ಲಿರುವಂತಹ ಬನ್ಗಂಗಾ ಅನ್ನುವಂತಹ ಒಂದು ಏರಿಯಾ. ಆ ಏರಿಯಾದಲ್ಲಿ ಒಂದು ಮಹಿಳೆ, ರಾಧಾ ಯಾದವ್ ಅನ್ನುವಂತಹ ಮಹಿಳೆ, ಅವರ ಮನೆ ಮೇಲೆ ಒಂದು ಚೀಟಿಯನ್ನು ಅಂಟಿಸ್ಕೊಳ್ತಾರೆ ಪೋಸ್ಟರ್ ರೀತಿಯಲ್ಲಿ ಪ್ರಿಂಟ್ ಮಾಡಿ ಹಿಂದಿಯಲ್ಲಿ. ನನಗೆ ಮುಸ್ಲಿಮರು ಕಿರುಕುಳ ಕೊಡ್ತಿದ್ದಾರೆ, ಹಾಗಾಗಿ ಈ ಮನೆಯನ್ನು ಮಾರಾಟಕ್ಕಿಟ್ಟಿದ್ದೀನಿ ಅಂತ. ಅದು ವಾಟ್ಸಪ್ ಮೂಲಕ ಎಲ್ಲ ಕಡೆ ವೈರಲ್ ಆಗುತ್ತೆ. ವಾಟ್ಸಪ್ ಮೂಲಕ ವೈರಲ್ ಆದ ತಕ್ಷಣವೇ ಈ ಹಿಂದುತ್ವದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದೊಂಬಿಗಳು, ಗಲಾಟೆಗಳು, ರೌಡಿಸಮ್ಮು, ರೋಲ್ ಕಾಲ್ ಮಾಡುವಂತಹ ಗಿರಾಕಿಗಳು ಇರ್ತಾರಲ್ಲ, ಕೆಲಸ ಕಾರ್ಯ ಇರಲ್ಲ, ಇಂತಹದ್ದೇ ಹೊಂಚಿ ಹಾಕಿ ಕಾಯ್ತಾ ಇರ್ತಾರೆ. ಅವರಿಗೆ ಸುದ್ದಿ ಮುಟ್ಟಿತು. ಎಲ್ಲರೂ ಸಹ ಡೋಲು ಡಗಾರಿ ಎಲ್ಲ ತಗೊಂಡು ಬಂದು ಆ ಏರಿಯಾದಲ್ಲಿ ಘೋಷಣೆಗಳನ್ನು ಕೂಗಿ, ಮುಸ್ಲಿಮರ ವಿರುದ್ಧ ಘೋಷಣೆ, ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿ, ಇಲ್ಲಿ ಹಿಂದೂಗಳನ್ನು ಬಲವಂತಕ್ಕೆ ಖಾಲಿ ಮಾಡಿಸಲಾಗ್ತಿದೆ, ಮನೆಗಳನ್ನು ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದೆ, ಮುಸ್ಲಿಮರೆಲ್ಲ ಸೇರಿಕೊಂಡು ಹಿಂದೂಗಳೆಲ್ಲರನ್ನೂ ಮನೆ ಖಾಲಿ ಮಾಡಿಸ್ತಿದ್ದಾರೆ. ನೋಡಿ, ಅದಕ್ಕೊಂದು ನಿದರ್ಶನ ಈ ಮಹಿಳೆ ಹಾಕಿರೋದು, ರಾಧಾ ಯಾದವ್ ಅವರು ಹಾಕಿರುವಂತಹ ಪೋಸ್ಟರ್ ನೋಡಿ. ದೌರ್ಜನ್ಯ ನಡೀತಾ ಇದೆ ಹಿಂದೂಗಳ ಮೇಲೆ ಅಂತ ಅವರದೇ ರೀತಿಯಾದಂತಹ ಸಂಘ ಪರಿವಾರದ ಮಾತುಗಳು ಗೊತ್ತಲ್ಲ, ದ್ವೇಷ ಭಾಷಣಗಳನ್ನು ಸಿಕ್ಕಾಪಟ್ಟೆ ಮಾಡಿದ್ರು, ಲೌಡ್ ಸ್ಪೀಕರ್ಗಳು ಹಾಕೊಂಡು ಕಿರ್ಚಾಡಿದ್ರು, ಅರ್ಚಾಡಿದ್ರು, ಎಲ್ಲ ಆಯಿತು. ಅದಾದ ನಂತರ ಎನ್ ಡಿ ಟಿ ವಿ ಇತ್ತೀಚೆಗೆ ಗೋಧಿ ಮೀಡಿಯಾ ಆಗಿರುವಂತಹ ಎನ್ ಡಿ ಟಿ ವಿ ಅಪರೂಪಕ್ಕೆ ಒಂದು ಸತ್ಯಾಂಶವನ್ನು ಕಂಡುಹಿಡಿಯುವಂತಹ ಕೆಲಸ ಮಾಡಿತು. ಎನ್ ಡಿ ಟಿ ವಿ ಅಲ್ಲಿಗೆ ತಲುಪಿತು. ಏನು ಇದ್ದಕ್ಕಿದ್ದ ಹಾಗೆ ಯಾಕೆ ಗಲಾಟೆಗಳು ನಡೀತಾ ಇದೆ ಅಂತ ಅಲ್ಲಿ ಹೋಗಿ ವಿಚಾರಿಸಿದಾಗ, ಆ ಸ್ಥಳೀಯರನ್ನು ಮಾತಾಡಿಸಿದಾಗ ಮತ್ತು ಸ್ವತಃ ಈ ರಾಧಾ ಯಾದವ್ ಅನ್ನುವಂತಹ ಮಹಿಳೆಯನ್ನು ಮಾತಾಡಿಸಿದಾಗ, ಸ್ಥಳೀಯರು, ಮುಸ್ಲಿಮರು, ಹಿಂದೂಗಳು ಎಲ್ಲರನ್ನೂ ಮಾತಾಡಿಸಿದಾಗ ಪೊಲೀಸರಿಂದ ಮಾಹಿತಿ ಪಡ್ಕೊಂಡಾಗ ಗೊತ್ತಾಗಿದ್ದು ಈ ರಾಧಾ ಯಾದವ್ ಅನ್ನುವರದು ಡ್ರಾಮಾ ಅಂತ. ಆ ಡ್ರಾಮಾ ಅವರ ಅನುಕೂಲಕ್ಕೆ ಸರಿಯಾಗಿತ್ತು. ಯಾರಿಗೆ? ಈ ಪುಡಿ ರೌಡಿಗಳಿಗೆ. ಹಾಗಾಗಿ ಅವರು ಹೈ ಡ್ರಾಮಾ ಮಾಡೋದಕ್ಕೆ ಬಂದರು. ಹೈ ಡ್ರಾಮಾ ಮಾಡಿ ಒಂದಷ್ಟು ಬೆದರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ, ಹೆದರಿಕೆಯ ವಾತಾವರಣ ಸೃಷ್ಟಿ ಮಾಡಿ, ಅಲ್ಲಿರುವ ಲೋಕಲ್ಸ್ ಎಲ್ಲ ದೊಂಬಿಗಳಾಗ್ತವೆ, ಗಲಾಟೆಗಳಾಗ್ತವೆ, ಕೋಮು ಗಲಭೆ ಆಗ್ತವೆ ಅಂತ ಒಂದು ರೀತಿ ಜೀವ ಬಿಗಿ ಹಿಡಿದು ಬದುಕಬೇಕಾದಂತಹ ಸನ್ನಿವೇಶವನ್ನು 2 ದಿನ ಮಾಡಿಟ್ರು. ಆದರೆ ಈಗ ಅದು ಗೊತ್ತಾಗ್ತಿರುವಂಥದ್ದು, ಅದಕ್ಕೂ ಧರ್ಮಗಳ ನಡುವೆ ಅಥವಾ ಧರ್ಮಕ್ಕೂ ಸಂಬಂಧವೇ ಇಲ್ಲ, ಅದೊಂದು ವೈಯಕ್ತಿಕ ಗಲಾಟೆ. ಆ ಮಹಿಳೆ ಮತ್ತು ಅಕ್ಕಪಕ್ಕ ಇರುವಂತಹ ಒಂದಷ್ಟು ಮನೆಗಳವರಿಗೆ ಜಗಳ ಇದೆ. ಆ ಜಗಳವನ್ನು ಈ ಮಹಾತಾಯಿ ಆ ರೀತಿ ಬಿಂಬಿಸಿ ಈ ದೊಂಬಿ ಮಾಡೋರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ ಅಂತ. ಸೊ ಏನಾಯಿತು ಅಲ್ಲಿ ಅಂದರೆ, ಆ ಏರಿಯಾದಲ್ಲಿ ಇರುವಂತಹ ಕೆಲವರು ಹೇಳ್ತಾರೆ, ಹಿಂದೂಗಳು ಹೇಳ್ತಾರೆ, ಮುಸ್ಲಿಮರು ಹೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ಅರ್ಮಾನ್ ಖಾನ್ ಅನ್ನುವಂಥವ್ರು ಹೇಳ್ತಾರೆ, ಆಕೆ ಮನೆ ಮುಂದೆ ಗಾಡಿಗಳು ಓಡಾಡಿದ್ರೆ, ಪಾರ್ಕ್ ಮಾಡಿದ್ರೆ ಆಕೆ ಬೈಯೋದಕ್ಕೆ ಶುರು ಮಾಡ್ತಾಳೆ, ಎಲ್ಲರ ಮೇಲೂ ರೇಗಾಡ್ತಾಳೆ, ಕೆಟ್ಟ ಮಾತುಗಳನ್ನು ಬೈತಾಳೆ. ಹಾಗೆ ಮೊನ್ನೆ ಒಂದು ಮುಸ್ಲಿಂ ಹುಡುಗರ ಗುಂಪು ಗಾಡಿ ನಿಲ್ಲಿಸ್ತು, ಅಲ್ಲೇನೋ ನಿಂತ್ಕೊಂಡಿದ್ರಂತೆ, ಅವರ ಮೇಲೆ ಹೋಗಿ ರೇಗಾಡಿದ್ದಾಳೆ. ಆ ಹುಡುಗರು, ಅವರು ಸಹ ಒಂದಷ್ಟು ಕಿತಾಪತಿ ಮನಸ್ಥಿತಿಯ ಹುಡುಗರಿರಬೇಕು, ಕೆಟ್ಟ ಪದಗಳನ್ನು ಆಕೆಯ ವಿರುದ್ಧ ಮಾತಾಡಿದ್ದಾರೆ, ಒಂದೆರಡು ಕಲ್ಲು ಸಹ ಮನೆಗೆ ಹೊಡೆದಿದ್ದಾರೆ. ಅಷ್ಟು ಸಾಲದು ಅಂತ ರಾತ್ರಿ ಅಲ್ಲೇ ಒಂದು ಕೇಕ್ ಕಟ್ ಮಾಡಿ ಪಾರ್ಟಿ ಎಲ್ಲ ಮಾಡಿದ್ದಾರೆ.
ಈ ನಡುವೆ ಈ ರಾಧಾ ಯಾದವ್ ಅನ್ನುವಂಥವ್ರು ಪೊಲೀಸರಿಗೆ ಫೋನ್ ಮಾಡಿದರೆ ಸ್ಪಂದನೆ ಇಲ್ವಂತೆ. ರಾಧಾ ಯಾದವ್ ಹೇಳಿರೋದು ಮುಖ್ಯಮಂತ್ರಿಗಳ ಹೆಲ್ಪ್ಲೈನ್ ನಂಬರ್ ಅಂತ ಒಂದು ಕೊಟ್ಟಿದ್ದಾರೆ ಅಲ್ಲಿ ಮಧ್ಯಪ್ರದೇಶದಲ್ಲಿ. ಆ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದ್ರು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಪೊಲೀಸರಿಗೆ ಫೋನ್ ಮಾಡಿದ್ರು ಸಹ ಯಾವುದೇ ಪ್ರತಿಕ್ರಿಯೆ ಇಲ್ಲವಂತೆ. ಪೊಲೀಸರು ನಿಂದೆ ತಪ್ಪು ಹೋಗಮ್ಮ ಅಂತ ಹೇಳ್ತಿದ್ದಾರಂತೆ. ಅದನ್ನು ವಿವರಿಸ್ತೀನಿ ಮುಂದಕ್ಕೆ ಏನೇನಾಯಿತು ಅಂತ. ಹಾಗಾಗಿ ನಾನು ಬೇಸತ್ತು ಈ ಮನೆಯನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ, ಈ ಮನೆ ಮಾರಾಟಕ್ಕೆ ಇದು ಕಾರಣ ಅಂತ ನಾನು ಪೋಸ್ಟರ್ ಹಾಕಿದ್ದೀನಿ ಅಂತ. ಅದರಿಂದ ಸಮಾಜದಲ್ಲಿ ಎಷ್ಟು ದುರ್ಘಟನೆಗಳಿಗೆ ಅವಕಾಶ ಇರುತ್ತೆ ಅಂತ ಆ ಮಹಿಳೆಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಗೊತ್ತಿದ್ದು ಮಾಡಿದ್ಲೋ ಗೊತ್ತಿಲ್ಲ. ಆದರೆ ಅದನ್ನು ಬಳಸ್ಕೊಂಡವರು ಒಂದಷ್ಟು ಜನ ಬಂದರು, ಕೇಸರಿ ಶಾಲ್ ಹಾಕ್ಕೊಂಡು ಲೌಡ್ ಸ್ಪೀಕರ್ಗಳು ಹಿಡ್ಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂಗಳನ್ನು ಒಟ್ಟಾರೆಯಾಗಿ ಎಲ್ಲ ಹಿಂದೂಗಳನ್ನು ಇಡೀ ಏರಿಯಾದಿಂದ ಓಡಿಸ್ತವ್ರೆ ಅಂತೆಲ್ಲ ಮಾಡಿಬಿಟ್ರು. ಗಲಾಟೆ ಮಾಡಿದ್ರು. ಆನಂತರ ದೀಪಕ್ ಸಿಂಗ್ ಅನ್ನುವಂಥವ್ರನ್ನು ಮಾತಾಡಿಸ್ತಾರೆ NDTV ಅವರು ಅದೇ ಏರಿಯಾದಲ್ಲಿ. ಅವರು ಹೇಳ್ತಾರೆ ಇಲ್ಲಿ ಹಿಂದೂಗಳು ಮುಸ್ಲಿಮರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಮೊಹರಂ ಬಂದರೆ ಇಸ್ಲಾಂನ ಫ್ಲ್ಯಾಗುಗಳು ಹಾರಾಡ್ತವೆ, ಹಿಂದೂಗಳ ಹಬ್ಬಗಳು ಬಂದರೆ ಕೇಸರಿ ಧ್ವಜಗಳು ಹಾರಾಡ್ತವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಆಗಲಿ, ಒಬ್ಬರ ನಡುವೆ ಒಬ್ಬರಿಗೆ ದ್ವೇಷ ಆಗಲಿ ಎಂಥದ್ದು ಇಲ್ಲ. ನಾವೆಲ್ಲ ಒಟ್ಟಾಗಿದ್ದೀವಿ, ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇದ್ದೀವಿ. ಈಗ ಕೇಸರಿ ಶಾಲ್ನವರು ಬಂದು ಏನೋ ಒಂದಷ್ಟು ಮಾಡಿ ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವತ್ತೂ ಜಗಳ ಆಗಿಲ್ಲ ಧರ್ಮದ ವಿಚಾರಕ್ಕೆ ಅಂತ ದೀಪಕ್ ಸಿಂಗ್ ಅನ್ನುವಂಥವ್ರು ಹೇಳಿದ್ದಾರೆ. ಅಲ್ಲೇ ಇನ್ನೊಬ್ಬರು ರಾಹುಲ್ ಸೋಲಂಕಿ ಅನ್ನುವಂಥವ್ರು ಹೇಳ್ತಾರೆ ನಾವು ಒಟ್ಟಿಗೆ ಹಬ್ಬ ಮಾಡ್ತೀವಿ ರೀ, ಪ್ರತಿಯೊಂದು ಹಬ್ಬನೂ ಒಟ್ಟಿಗೆ ಮಾಡ್ತೀವಿ. ಮೊಹರಮ್ಮು ರಂಜಾನು ಅವ್ರ ಜೊತೆಲಿ ನಾವು ಆಚರಣೆ ಮಾಡ್ತೀವಿ, ನಮ್ಮ ಹೋಳಿ ದೀಪಾವಳಿಯನ್ನು ಅವರು ನಮ್ಮ ಜೊತೆ ಆಚರಣೆ ಮಾಡ್ತಾರೆ. ಯಾವತ್ತೂ ಯಾವ ಭಿನ್ನಾಭಿಪ್ರಾಯನೂ ಬಂದಿಲ್ಲ, ನಮ್ಮಲ್ಲಿ ಗಲಾಟೆ ಬಂದಿಲ್ಲ. ಇಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬಾಳ್ತಾ ಇದ್ದೀವಿ, ಸೌಹಾರ್ದಯುತವಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಇದು ವೈಯಕ್ತಿಕವಾದಂತಹ ಗಲಾಟೆ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾದರೆ ಪೊಲೀಸರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಪೊಲೀಸರ ಪ್ರಕಾರ ಅಥವಾ ಈ ರಾಧಾ ಯಾದವ್ ಮತ್ತು ಆಕೆಯ ತಂಗಿ, ಪಕ್ಕದಲ್ಲೇ ಇರುವಂತಹ ತಂಗಿ ಶಾಂತಿ ಅನ್ನುವಂತಹ ಮಹಿಳೆ, ಅವರಿಬ್ಬರು ಹೇಳೋದು ಪೊಲೀಸರು ನಮ್ಮ ಪರವಾಗಿ ಸಪೋರ್ಟ್ ಮಾಡ್ತಿಲ್ಲ, ನಮ್ಮದೇ ತಪ್ಪು ಅಂತ ಹೇಳ್ತಾರೆ ಅಂತ. BJP ಆಡಳಿತದ ರಾಜ್ಯ ಮಧ್ಯಪ್ರದೇಶದಂತಹ ಆಡಳಿತದ ರಾಜ್ಯದಲ್ಲಿ ನಿಮ್ಮದೇ ತಪ್ಪು ಅಂತ ಹಿಂದೂಗಳಿಗೆ ಮುಸ್ಲಿಮರ ವಿಚಾರದಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಅಂದರೆ ಇಲ್ಲೇನೋ ಇವ್ರದ್ದು ತಪ್ಪಿದ್ದೇ ಇರ್ತದೆ. ಅಂದರೆ ಇವ್ರಿಗೆ ಕಿರಿಕಿರಿ ಅಂತ, ಸಣ್ಣ ಕಿರಿಕಿರಿ ಆದರೂ ಸಹ ಅಕ್ಕಪಕ್ಕ ಇರುವಂಥವ್ರ ಮನೆಗಳನ್ನು ಬೈಯೋದು, ಅವರನ್ನು ಏನೋ ಒಂದು ರೀತಿಯಾಗಿ ಕಿಚಾಯಿಸೋದು ಮಾಡಿರ್ತಾರೆ. ಆ ಯುವಕರು ಒಂದಷ್ಟು ಪೋಲಿ ಹುಡುಗರು ಇರ್ತಾರೆ, ಅವರು ಏನೋ ಒಂದಷ್ಟು ಗಲಾಟೆ ಮಾಡಿದ್ದಾರೆ. ಇದನ್ನು ಈ ಮಹಾತಾಯಿ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಸೊ ಅವರು ಹೇಳೋ ಪ್ರಕಾರ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು ಅಂತ ಆ ಶಾಂತಿ ಮತ್ತು ರಾಧಾ ಅಕ್ಕ ತಂಗಿಯರು ಹೇಳೋದು. ನಾವು ಅವರು ಬಂದು ಗಲಾಟೆ ಮಾಡ್ತಿದ್ರು ಮನೆ ಮುಂದೆ, ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಿದ್ವಿ, ಅವಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮ ಮಗನ ಮೇಲೂ ಹಲ್ಲೆ ಮಾಡಿದ್ರು. ನಾವು ಪೊಲೀಸರಿಗೆ ಹೇಳಿದ್ರೆ ನಿಮ್ಮದೇ ತಪ್ಪು, ನೀವು ಸುಮ್ಮನಿರಿ ಅಂತ ಹೇಳ್ತಾರೆ. ಅವರು ಮೇಲೆ ಕಂಪ್ಲೇಂಟ್ ತಗೊಳ್ಳೋಕ್ಕಿಂತ ಮೊದಲೇ ಅವ್ರು ಕೊಟ್ಟ ಕಂಪ್ಲೇಂಟ್ ನಮ್ಮ ಮೇಲೆ ತಗೊಂಡ್ಬಿಟ್ಟಿದ್ದಾರೆ. ಈಗ ನಾವು ಸಹ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ, ಅದರ ಬಗ್ಗೆ ಸಹ ಕ್ರಮ ಆಗಬೇಕು ಅಂತ ಆ ಮಹಿಳೆಯರಿಬ್ಬರು ಅವರ ನೋವನ್ನು ಹೊರಗೆ ಹಾಕೊಂಡಿದ್ದಾರೆ. ಸೊ ಇದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿರುವಂತಹ ಘಟನೆ. ವೈಯಕ್ತಿಕ ಜಗಳಕ್ಕೆ ಎರಡು ವ್ಯಕ್ತಿಗಳು ಅಥವಾ ಅಕ್ಕಪಕ್ಕ ಮನೆಯವರು ಕಿತ್ತಾಡೋದಕ್ಕೆ ಈ ಮಹಾತಾಯಿ ಯಾರೋ ಅಂಥ ಪೋಸ್ಟರ್ ಹಾಕಿ ಮುಸ್ಲಿಮರ ಕಿರುಕುಳಕ್ಕೆ ಬೇಸತ್ತು ಮನೆ ಮಾರಾಟ ಮಾಡ್ತಿದ್ದೀನಿ ಅಂತ ಹಾಕಿ, ಅದು ಈ ಕಿಡಿಗೇಡಿಗಳ ಕೈಗೆ ಸಿಕ್ಕು ವಾಟ್ಸಪ್ ಮೂಲಕನೋ ಇನ್ಯಾವುದರ ಮೂಲಕನೋ ಅವರು ಪೂರ್ತಿ ದಂಡಾಗಿ ಬಂದು ಆ ಏರಿಯಾನಲ್ಲಿ ಇರುವಂತಹ ಏರಿಯಾದಲ್ಲಿ ಗಬ್ಬೆಬ್ಬಿಸಿ ಹೋಗಿದ್ದಾರೆ. ಅವರ ವಿರುದ್ಧನೂ ಕ್ರಮ ಆಗುತ್ತೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ನಮಗೆ ಹೇಳದೇನೆ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ಪರ್ಮಿಷನ್ ಇರಲಿಲ್ಲ ಪ್ರತಿಭಟನೆ ಮಾಡಿದ್ದಾರೆ ಅಂತ ಅಕ್ಕಪಕ್ಕ ಮನೆಯವರು, ಹಿಂದೂಗಳು ಮುಸ್ಲಿಮರು ಇಬ್ಬರು ಹೇಳ್ತಿದ್ದಾರೆ ನಮ್ಮಲ್ಲಿ ಯಾವ ಗಲಾಟೆನೂ ಇಲ್ಲ, ಇದೊಂದು ಪರ್ಸನಲ್ ಫೈಟ್ಗೆ ಈ ಬಣ್ಣ ಬಳದಿದ್ದಾರೆ ಅಷ್ಟೇ ಅಂತ. ಸೊ ಇದು ದೇಶದಲ್ಲಿ ನಡೀತಾ ಇರುವಂತಹ ಸ್ಥಿತಿ, ನಿಜವಾದ ಸ್ಥಿತಿ. NDTVನ ಈ ವಿಚಾರದಲ್ಲಿ ನಾನು ಪ್ರಶಂಸೆ ಮಾಡ್ತೀನಿ. ಯಾಕೆಂದರೆ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಇಂಡಿಪೆಂಡೆಂಟ್ ಮತ್ತು ನ್ಯಾಯಯುತವಾದ ವರದಿಯನ್ನು ಮಾಡಿದ್ದಾರೆ. ಯಾವಾಗ ಅದಾನಿ ಕೈಗೆ NDTV ಹೋಯ್ತು, ಅದು BJP ಗುಲಾಮ, ಸಂಘ ಪರಿವಾರದ ಗುಲಾಮ ಮೀಡಿಯಾ ಆಗೋಗಿತ್ತು. ಆದರೆ ಈ ರಿಪೋರ್ಟ್ ಒಂದು ಮಾತ್ರ ಹೊರಗಡೆ ಬಂದಿದೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಬಟ್ ಬಂದಿರುವಂಥದ್ದು ತುಂಬ ಸಂತೋಷ. NDTV ಇದೇ ಮಾರ್ಗದಲ್ಲಿ ನಡೀಲಿ. ದೇಶದಲ್ಲಿ ಸೌಹಾರ್ದಯುತವಾದ ವಾತಾವರಣವನ್ನು ಕೆಡಿಸುವಂಥವರ ವಿರುದ್ಧ ನಾವೆಲ್ಲರೂ ಸಹ ಒಟ್ಟಾಗಿ ಹೋರಾಡಬೇಕಾಗಿದೆ. ಅದು ಮಾಧ್ಯಮದ ಮೂಲಕ ಆಗಿದ್ರೂ ಸರಿ, ಸಾಮಾಜಿಕವಾಗಿ ಆಗಿದ್ರೂ ಸರಿ, ಯಾವುದೇ ರೀತಿ ಆಗಿದ್ರೂ ಸರಿ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ಸೊ ಇದಿಷ್ಟು ಭೂಪಾಲದ ವರದಿ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.